ಹಾಯ್ ಗೈಸ್, ನಾನು ನಿಮ್ಮ ಹಾಸನದ ಹಳ್ಳಿಯ ರಾಜೇಶ ಗುರು. ಇವತ್ತು ಬೆಳಿಗ್ಗೆ ಎದ್ದು ತೋಟದಾಗ ನಾವು ಅಪ್ಪನ ನಾನು ಬಂದ್ವಿ. ಕೆಲಸ ಇದಕ್ಕೆ ಬಾ ಅಂತ ಕರ್ಕೊಂಬಂದ್ರು. ಏನಪ್ಪ ಕೆಲಸ ಅಂದರೆ ಒಂದು ಗೇಟ್ ವಾಲ್ ಫಿಟ್ ಮಾಡ್ಬೇಕಾಯ್ತು. ಅವ್ನ ಅಪ್ಪ ನಾನು ಏನೋ ಪ್ಲಾನ್ ಮಾಡಿ ಹಂಗೆ ಬೆಂಕಿ ಹಾಕೊಂಡು ಕಾಲಾರ್ ಮಾಡ್ಕೊಂಡು ಹೆಂಗೆ ಸುಟ್ಟು ಅಪ್ಪ ಹಂಗಾಕಪ್ಪ ಹಿಂಗಾಕ ಬಂದು ಹೇಳ್ದೆ. ನಾವು ಅಪ್ಪನ ಹಂಗೆ ಬೈಸಿ ಮುಚ್ಕೊಂಡಿರಲ್ಲ ಅಂತವ. ಅಷ್ಟೊತ್ತಿಗೆ ಜೀವ ಬಾಯಿಗೆ ಬಂದ್ಬಿಡ್ತು ಗುರು. ಬೆಳಗ್ಗೆ ಯಾಕೆ ಅಂತೀರಾ ನೋಡ್ರಿ ಇಲ್ಲಿ ಹೆಂಗೆ ಕಂಡಿದ್ದೇಳಿ ನಿಮಗೆ. ಜೇನುಹುಳ ಗುರು, ಏನು ಜಿಯ್ಯತಿಂದ ನೋಡಿದ್ರೆ ಜೇನುಹುಳ ಫುಲ್ಲು ಶಾಕು. ಬೇಗದ ಕೆಲಸ ಮುಗಿಸ್ಕೊಂಡು ನಿನ್ನ ಡ್ಯೂಟಿಗೆ ಹೊಡ್ಬೇಕಲ್ಲಪ್ಪ ಅಂತ ಟೈಮ್ ಆಯ್ತಂತೆ ಬಂದ್ವಿ. ಸೀದಾ ಮನೆಗೆ ಬಂದನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಿಂದು ಡ್ಯೂಟಿಗೆ ಹೊರಟೆ ಗುರು. ನೋಡಿ ಇದೇ ನಾನು ಡೈಲಿ ಡ್ಯೂಟಿಗೆ ಹೋಗೋ ದಾರಿ. ಇದೇನೆ ರೋಡು, ಇಲ್ಲೇ ಹೋಗೋದು. ಇದು ಬಂದ್ಬಿಟ್ಟು ಬಾಗೇವಾಡ ಅಂತ ಊರು. ಇದಾದಮೇಲೆ ನೆಕ್ಸ್ಟು ಸಿಗೋದೆ ಕೊಂಡೆನಾಳು ಅಂತ ಇದೆ. ನಾನು ಡ್ಯೂಟಿಗೆ ಹೋಗೋದು ನಮ್ಮ ಆಸ್ಪತ್ರೆ ಇರೋದು ಇದೇ ಗೇಟಲ್ಲಿ. ನೋಡಿ ಬಂದೀನಿ ಆಸ್ಪತ್ರೆಗೆ. ಬೆಳಿಗ್ಗೆನೇ ಹಾಸನಿಂದ CCTV ರಿಪೇರಿ ಮಾಡೋರು ಬಂದರು. ಇವತ್ತು ಮಾಡ್ತಾಯಿದ್ದಾರೆ ನೋಡಿ. ಏನೇನೋ ತಲೆ ಕೆಟ್ಟೋಯ್ 1 ಗಂಟೆ ಮಾಡೋ ಕೆಲಸಕ್ಕೆ ಕೊನೆಗೆ ಹೆಂಗೆ ಮಾಡಿ ಏನೇನೋ ಮಾಡಿ ಡೇ ಫುಲ್ಲೆಲ್ಲ ಕೆಲಸ ಮಾಡಿಕೊಟ್ರು ಪಾಪ. ಏನು ಮಾತಾಡಲಿಲ್ಲ. ಇಲ್ಲೋ ಅಂತ ಇದು ಯಾವ್ಯಾವುದೋ ಒಂದು ಪೂರ್ತಿ ನೋಡ್ರಿ ಇಲ್ಲಿ ಈ ಕಡೆಯಿಂದ ನೂಗ್ತಾವ್ರೆ, ಅದು ಹೋಯ್ತಾ ಇಲ್ಲ. ಇದು ಬಂದ್ಬಿಟ್ಟು ಈ ಕಡೆಯಿಂದ ಎಳ್ಕೊತಾವ್ರೆ, ಅದು ಬರ್ತಾ ಇಲ್ಲ. ಹೊಸಿ ಕಷ್ಟಪಟ್ಟಿಲ್ಲ ಪಾಪ. ಇಬ್ಬರೇ ಬಂದ್ಬಿಟ್ಟದು ಹೆಂಗೆಂಗೋ ಕಷ್ಟಪಟ್ಟು ಏನೇನೋ ಮಾಡಿ ಒಂದು ಅಲ್ಲೊಂದು ವೈರ್ ಬೇರೆ ಕಟ್ಟಾಯ್ತು. ಅದನ್ನು ಹುಡಿಕಾಡು ಪಡ್ಕಾಡು ತಡ್ಕಾಡು ಹೆಂಗೆ ಮಾಡಿ ಕಂಡಿಡ್ದು ರೆಡಿ ಮಾಡಿ ಕೊನೆಗೆ DVR ಬಾಕ್ಸ್ ಒಂದು ಎಕ್ಸ್ಚೇಂಜ್ ಮಾಡ್ಬೇಕಾಯ್ತು. ನೋಡಿ ಇದು ಹೊಸದು, ಅವ್ರ ಕೈಲಿರೋದು ಹಳೇದು. ಅದನ್ನ ಎತ್ಬಿಟ್ಟು ಇದನ್ನ ಹಾಕ್ಬೇಕಾಗಿತ್ತು. ಸೊ ನೋಡ್ರಿ ಇಲ್ಲೆಲ್ಲ ಬಿಚ್ಬಿಟ್ಟು ನೋಡ್ಬಿಟ್ಟು ಏನೇನು ಆಯ್ತು ಅಂತ ಚೆಕ್ ಮಾಡಿ ನೀಟಾಗಿ ಅದನ್ನೇನು ಅದ್ರಲ್ಲಿದ್ದು ಮೆಮೊರಿ ಎತ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಕೂರಿಸ್ಬಿಟ್ಟು ಜೈ ಅನ್ಸಿದ್ರು. ಕೊನೆಗೆ ನೋಡಿ ಇಲ್ಲಿ ಅದಂತೂ ವೈರ್ಗಳು ನೋಡಿದರೆ ಕಳ್ಳು ಬಿಟ್ಟು ನೆತಾಕ್ದಂಗೆ ಇತ್ತು ಗುರು. ಹೆಂಗೆ ಸೆಟ್ ಮಾಡಿದ್ರು ಗೊತ್ತಿಲ್ಲ. ಆ ಆ್ಯಪಲ್ಲಿ ಒಂದು ಪಾರ್ಸಲ್ ಬತ್ತಂತ ಫೋನ್ ಬಂತು, ಹೋಗ್ಬಿಟ್ಟು ಇಸ್ಕೊಂಬಂದೆ. ನೋಡಿರಿ ನನ್ನ ಕಾರಿಗೆ ಒಂದು ಫ್ರೇಗ್ರೆನ್ಸ್ ಬುಕ್ ಮಾಡಿದ್ದೆ, ಸಖತ್ತಾಗೈತೆ ಸ್ಮೆಲ್ಲು ಲೆಮನ್ದು. ನೋಡಿ ನೀವು ಒಂದ್ಸತಿ ಬೇಕಾದ್ರೆ ಇದನ್ನು ಬುಕ್ ಮಾಡಿ ನೋಡಿ, ಚೆನ್ನಾಗಿದೆ. ಸ್ಮೆಲ್ ಆಗಲಿ ಸೂಪರಾಗಿದೆ ಎಲ್ಲದೂ. ಅದಾದಮೇಲೆ ಕೊನೆಗೆ ಒಂದು ಹೊರಗಡೆ ಒಂದು ಡೋರ್ ಹತ್ರ ಇರೋದು ನಮ್ಮ ಕ್ಯಾಮ್ರಾನ ಶಿಫ್ಟ್ ಮಾಡಬೇಕಾಯ್ತು. ಅದನ್ನು ನೋಡಿರಿ ಇಲ್ಲಿ ಆ ಕಡೆ ಡೋರ್ ಹತ್ರದಿಂದ ಇಲ್ಲಿ ಶಿಫ್ಟ್ ಮಾಡ್ತಾರೆ. ಅದು ನೀಟಾಗಿ ಕಾಣ್ತಿರ್ಲಿಲ್ಲ, ಬರೀ ಗೇಟ್ ಮಾತ್ರ ಕಾಣೋದು ಗುರು. ಹಂಗಾಗಿ ನಮ್ಮ ಡಾಕ್ಟ್ರು ಈ ಕಡೆ ಶಿಫ್ಟ್ ಮಾಡಿಸಿ ಅಂತ ಹೇಳಿದರು. ಸೊ ಅದನ್ನು ಮಾಡಿಸ್ದೆ. ಇದನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗೀತು. ಮನೆಗೆ ಬಂದೆ, ಟೈಮ್ ಆಯಿತು. ಕೊನೆಗೆ ಒಂದು 11:15 ಬಿಗ್ ಬಾಸ್ ನಮ್ಮ ಗೆಲ್ಲೋದು ನೋಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡು ನೋಡ್ಬಿಟ್ಟು ಅವ್ರಿಗೂ ನಾನು ವೋಟ್ ಮಾಡಿದ್ದೆ. 99 ಓಟ್ನ ಗಿಲ್ಲಿಗೆ ಹಾಕಿದ್ದೆ ಗುರು ಈ ಸತಿ. ತುಂಬ ಇಷ್ಟ ಆಯಿದ್ದ ಗಿಲ್ಲಿ. ಹಂಗಾಗಿ ಆಮೇಲೆ ಅದನ್ನು ಆಫ್ ಮಾಡಿ ಕಂಪ್ಲೀಟಾಗಿ ಅಲ್ಲಿ ಡೇ ಎಂಡ್ ಆಯಿತು. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಕಡೆ ಗಮನ ಇರಲಿ. ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅಂತ ಹಿರಿಯರು ಹೇಳಿದ್ದಾರೆ. ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆದಷ್ಟು ಬೇಗ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಮತ್ತು ಇನ್ನೂ ಯಾರ್ಯಾರು ನನ್ನ ID ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೇನೆ. ನೋಡಿ, ಎಂಜಾಯ್ ಮಾಡಿ. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.